ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಪ್ಲಸ್ ಟ್ಯಾರೋ ರೀಡಿಂಗ್ ಕೂಡ ಆಗಿರುತ್ತೆ. ಓಕೆ, ಟಾಪಿಕ್ ಬಂದುಬಿಟ್ಟು ನಿಮ್ಮ ಲವ್ ಲೈಫಲ್ಲಿ ನೆಕ್ಸ್ಟ್ ಮುಂದೆ ಏನಾಗಲಿದೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಫೋರ್ಸ್ಫುಲ್ಲಿಯಾಗಿ ನಿಮ್ಮ ಲವ್ ಲೈಫಲ್ಲಿ ಅಥವಾ ನಿಮ್ಮ ಒಂದು ಲೈಫಿಗೆ ಇದನ್ನು ರೆಸೊನೇಟ್ ಮಾಡ್ಕೊಳ್ಬೇಡಿ. ಓಕೆ, ನಿಮ್ಮ ಲವ್ ಲೈಫ್ ಇವಾಗ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದರೆ ಇದರಲ್ಲಿ ಬರೋವಂಥ ಒಂದು ಪಾಸಿಟಿವ್ ಏನು ಬರ್ತಿದೆ ಅದನ್ನು ನೀವು ತಗೊಳ್ಳಿ. ಓಕೆ, ಸೊ ಇಲ್ಲೇನಾದರೂ ಸಮಥಿಂಗ್ ನಿಮ್ಮ ಲೈಫಿಗೆ ರಿಲೇಟೆಡ್ ಆಗಲಿಲ್ಲ ಅಂತಿದ್ರೆ ಆ ಒಂದು ವಿಷಯನ ಬಿಟ್ಬಿಡಿ. ಓಕೆನಾ? ಸೊ ಹಾಗೆ ಯಾರಿಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ, ಓಕೆ, ಅವರು ನನ್ನ ಒಂದು ವಾಟ್ಸಪ್ ಡೀಟೇಲ್ಸ್ ಇರ್ಬೋದು, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಿಗೂ ಅಷ್ಟೇ, ನೀವೇನಾದರೂ ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲ್ ತೊಗೊಂಡು ಹೋಗ್ಬೇಕಂತ ಇಂಟ್ರೆಸ್ಟೆಡ್ ಇದ್ದರೆ ನೀವು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕೇಳ್ತೀರಾ ಲಾ ಆಫ್ ಅಟ್ರಾಕ್ಷನಿಗಾಗಿರ್ಬೋದು ಅಥವಾ ಅಂದರೆ ಎನಿ ಕ್ಲಾಸಸ್ ಕೋರ್ಸಿಗಿರ್ಬೋದು ಅಥವಾ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕೆ ಇಲ್ಲಿ ಅಮೌಂಟ್ ಪೇ ಮಾಡಬೇಕಾಗತ್ತೆ, ತುಂಬ ಹೈ ಅಮೌಂಟ್ ಇದೆ, ಅಥವಾ ಕೆಲವೊಬ್ರಿಗೆ ಏನು ಹೇಳ್ತೀರಾ ತುಂಬ ಲೋ ಅಮೌಂಟಲ್ಲಿ ನೀವು ರೀಡಿಂಗ್ ಮಾಡ್ತೀರಾ ಅಂತ ಹೇಳ್ತೀರಾ. ನೋಡಿ, ಇಲ್ಲಿ ಅಮೌಂಟ್ ಮ್ಯಾಟ್ರ್ ಆಗಲ್ಲ. ಇಲ್ಲಿ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು ಅಥವಾ ಎನಿ ನೀವು ಕೋರ್ಸಸ್ನ ಕಲಿತೀರಾ ಅಂತಿದ್ರೆ ಇಲ್ಲಿ ಮನಿ ಮ್ಯಾಟ್ರ್ ಆಗಲ್ಲ. ಓಕೆ, ಇದೊಂದು ಜಸ್ಟೇ ನಿಮ್ಮ ಹತ್ರ ನಾವು ಮನಿ ಇಸ್ಕೊಳ್ತಿದ್ದೀನಿ ಅಂತ ಹೇಳಿದರೆ ಅಥವಾ ಒಂದು ಮನಿನ ನೀವು ಪೇ ಮಾಡಿ ನೀವೊಂದು ರೀಡಿಂಗ್ ತೊಗೊಳ್ತಿದ್ದೀರಾ ಅಥವಾ ನೀವೊಂದು ಲಾ ಆಫ್ ಅಟ್ರಾಕ್ಷನ್ ಕಲಿತಾ ಇದ್ದೀರಾ, ಒಂದು ಎನಿ ಎಜುಕೇಷನ್ ನೀವು ಕಲಿತಾ ಇದ್ದೀರಾ ನನ್ನ ಹತ್ರ ಅಂತ ಹೇಳಿದರೆ ಅದೊಂದು ಜಸ್ಟೇ ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ಓಕೆ, ಇದು ನಿಮಗೆ ಯಾವುದೇ ರೀತಿಯಾದಂಥ ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ತುಂಬ ಜನ ಹೇಳ್ತೀರಾ ಮೇಡಮ್ ಬೇರೆ ಯಾರ ಹತ್ರನೋ ಒಬ್ಬರ ಹತ್ರ ನಾನು ರೀಡಿಂಗ್ ತೊಗೊಂಡೆ, ಅವ್ರಿಗೆ ನಾನು ಅಮೌಂಟನ್ನು ಪೇ ಮಾಡಿದೆ, ಬಟ್ ಅವ್ರು ನನಗೆ ರೀಡಿಂಗ್ ಕೊಡಲಿಲ್ಲ ಅಂತ ಹೇಳಿ. ಓಕೆ, ನೋಡಿ, ನೀವು ಅಮೌಂಟನ್ನು ಪೇ ಮಾಡಬೇಕಿದ್ರೆ ಸ್ವಲ್ಪ ಥಿಂಕ್ ಮಾಡಿ ಅವ್ರ ಜೊತೆ ಮಾತಾಡಿ, ಓಪನ್ ಅಪ್ ಆಗಿ ಮೊದಲು ಮಾತಾಡಿ ಅವ್ರ ಹತ್ರ. ಓಕೆ, ನಿಮಗೆ ಟ್ರಸ್ಟ್ ಇದೆ ಅವ್ರ ಮೇಲೆ ಅಂತಿದ್ರೆ ಡೆಫಿನೆಟ್ಲಿ ರೀಡಿಂಗ್ನ ತಗೊಳ್ಳಿ. ಓಕೆನಾ? ನಿಮ್ಮ ಲೈಫಲ್ಲಿ ಒಂದು ಏನು ಹೇಳ್ಬೋದು, ಒಂದು ಸರಿಯಾದ ದಾರಿಯಲ್ಲಿ ನಡಿಬೇಕು, ನಿಮ್ಮ ಲೈಫ್ ಒಂದು ಸಕ್ಸಸ್ಫುಲ್ ಆಗಿರಬೇಕು. ಓಕೆನಾ? ಇಲ್ಲಿ ನನ್ನ ಉದ್ದೇಶ ಏನಂತ ಹೇಳಿದರೆ, ನನ್ನ ಹತ್ರ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ ಆಗಿ ತಗೊಳ್ತೀರಾ ಅವ್ರ ಲೈಫ್ ಡೆಫಿನೆಟ್ಲಿ ಸಕ್ಸಸ್ ಆಗಿದೆ. ಓಕೆ, ಅವ್ರು ರಿಟರ್ನ್ ನನ್ನ ಹತ್ರ ಬಂದು ಹೇಳ್ತಾರೆ, ಮೇಡಮ್ ನೀವು ಹೇಳಿದಾಗೆ ನಾನು ಏನು ಸೊಲ್ಯೂಷನ್ ಅವ್ರಿಗೆ ಕೊಟ್ಟಿರ್ತೀನಿ ಅಥವಾ ಅವ್ರು ಮಾಡಿರ್ತಾರೆ, ಅದು ಅವ್ರು ಹೇಳ್ತಾರೆ ನೀವು ಹೇಳಿದಾಗೆ ನಾವು ಮಾಡಿದ್ದೀವಿ ಮೇಡಮ್, ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ಸಕ್ಸಸ್ ಆಗಿದೆ, ಚೆನ್ನಾಗಾಗಿದೆ ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ಕೆಲವೊಬ್ರು ಏನು ಮಾಡ್ತೀರಾ ಅಂತಿದ್ರೆ ಡೌಟಲ್ಲಿ ಬರ್ತೀರಾ, ಆಗುತ್ತೋ ಇಲ್ವೋ ಅಥವಾ ಸುಮ್ಮನೆ ಮನಿ ವೇಸ್ಟ್ ಆಗಬೇಕು, ಮನಿ ವೇಸ್ಟ್ ಆಗುತ್ತೆ, ಆ ಥರ ಸಮಥಿಂಗ್ ರಿಲೇಟೆಡ್ ಇಟ್ಕೊಂಡು ಬರ್ತೀರಾ. ಓಕೆ, ಕೆಲವೊಬ್ರು. ಸೊ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಈ ವಿಷಯ ಅಂತ ಹೇಳಿದ್ರೆ, ತುಂಬ ಜನ ಈ ಒಂದು ಥಿಂಗ್ಸ್ನ ನನ್ನ ಜೊತೆ ಮಾತಾಡ್ತೀರಾ. ಸೊ ಹಾಗಾಗಿ ವಾಟ್ಸಪ್ಪಲ್ಲಿ ನನಗೆ ಪರ್ಸ್ನಲಾಗಿ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಇಲ್ಲಿ ಅಮೌಂಟ್ ತೊಗೊಂಡೆ ನೀವು ರೀಡಿಂಗ್ ಮಾಡಲೇಬೇಕಂತಿದ್ರೆ ಡೆಫಿನೆಟ್ಲಿ ಈ ಒಂದು ಎನರ್ಜಿ ನಿಮಗೆ ಎಕ್ಸ್ಚೇಂಜ್ ಆದರೆ ಮಾತ್ರ ಈ ಒಂದು ರೀಡಿಂಗ್, ನೀವೇನು ಪರ್ಸ್ನಲ್ ರೀಡಿಂಗ್ ತೊಗೊಂಡಿರ್ತೀರಾ ಅದು ನಿಮಗೆ ಬೆನಿಫಿಟ್ ಆಗುತ್ತೆ, ನಿಮ್ಮ ಲೈಫಿಗೆ ಒಂದು ಒಳ್ಳೆಯದಾಗುತ್ತೆ. ನನ್ನ ಉದ್ದೇಶ ಅಷ್ಟೇ, ನಿಮಗೆ ಒಳ್ಳೇದಾಗಬೇಕು, ನಿಮ್ಮ ಲೈಫನ್ನು ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ, ಇಲ್ಲಿ ನಾನು ಮನಿ ತೊಗೊಳ್ಬೇಕು, ಮನಿ ನಾನು ತೊಗೊಳ್ಬೇಕು ನಿಮ್ಮ ಹತ್ರ ಅನ್ನೋ ಉದ್ದೇಶ ಅಲ್ಲ. ನಿಮ್ಮ ಲೈಫಲ್ಲಿ ಒಳ್ಳೇದಾಗಬೇಕು ಅನ್ನೋದು. ಒಬ್ಬರು ಬಂದಿರ್ತಾರೆ ನನ್ನ ಹತ್ರ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರ ಲೈಫಲ್ಲಿ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ದೇವಸ್ಥಾನಕ್ಕೆ ಅಥವಾ ನೀವು ಎಲ್ಲಾದರೂ ದೇವ್ರ ಹತ್ರ ಹೋಗಿ ಅಥವಾ ನೀವು ಹರಕೆ ಏನಾದರೂ ಮಾಡಿಕೊಂಡ್ರೆ ಹೇಗೆ ನೀವು ದೇವ್ರ ಹತ್ರ ಹೇಳ್ತೀರಲ್ವ, ಗಣೇಶನ ಹತ್ರ ಆಗಿರ್ಬೋದು, ಯಾವುದೇ ದೇವ್ರ ಹತ್ರ ಆಗಿರ್ಬೋದು, ನಿಮಗೆ 108 ತೆಂಗಿನಕಾಯಿ ಕೊಡ್ತೀನಿ, ನನಗೆ ಈ ಕೆಲಸ ಆಗಬೇಕು ಅಲ್ವಾ. ಸೊ ಎನರ್ಜಿ ಎಕ್ಸ್ಚೇಂಜ್, ಅದನ್ನು ನಾನು ನಿಮಗೆ ಹೇಳ್ತಾ ಇರೋದು. ನೀವು ದೇವರಿಗೆ ಏನು ಕೊಡ್ತೀರಾ ನಿಮ್ಮ ಕೆಲಸ ಆಗತ್ತೆ. ಓಕೆನಾ? ಸೊ ಇಲ್ಲಿ ಏನು ಹೇಳ್ಬೋದು ಅಂತಿದ್ರೆ, ನಿಮ್ಮ ಒಂದು ಆಸೆಗಳು, ನಿಮ್ಮ ಇಷ್ಟಾರ್ಥಗಳು ಅಥವಾ ನೀವೇನು ಅಂದ್ಕೊಂಡಿರ್ತೀರ ಅದು ಆಗಬೇಕು ಅಂತಿದ್ರೆ ನೀವು ದೇವರಿಗೆ ಒಂದು ಖುಷಿಯಾಗಿ ಅಥವಾ ಏನೋ ಒಂದು ಇದರಲ್ಲಿ ಕೊಡ್ತೀರಾ, ಒಂದು ರೂಪದಲ್ಲಿ ಕೊಡ್ತೀರಾ. ಓಕೆನಾ? ಸೊ ದಟ್ ಈಸ್ ಎನರ್ಜಿ ಎಕ್ಸ್ಚೇಂಜ್. ನಿಮ್ಮ ಒಂದು ಕೆಲಸ ಆಯಿತು, ನೀವು ದೇವರಿಗೆ ಒಂದು ಕೃತಜ್ಞತೆಯಾಗಿ ನೀವು ಕೊಟ್ಟಿರ್ತೀರ. ಇಲ್ಲಿ ಹೇಳ್ಬೋದು ತುಂಬ ಜನ ಹೈ ಪವರ್ ಅಂದರೆ ಹೈ ಒಂದು ಇದರಲ್ಲಿ ಅಮೌಂಟನ್ನು ಇಟ್ಟಿರ್ತಾರೆ. ನೋಡಿ, ಅದು ಅವರವರ ಒಂದು ಎನರ್ಜಿ ಮೇಲೆ ಆ ಒಂದು ಅಮೌಂಟ್. ಈಗ ನಾನು ನಿಮಗೆ ಒಂದು ಪರ್ಸ್ನಲ್ ರೀಡಿಂಗಲ್ಲಿ ನಿಮಗೊಂದು ಈ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ದೀನಿ, ಅಥವಾ ಕ್ಲಾಸಿಗಿರ್ಬೋದು ಅಥವಾ ವೆಬಿನಾರಿಗಿರ್ಬೋದು, ಈ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದರೆ ನಾನು ಇಟ್ಟಿರೋವಂಥದ್ದು ಅಲ್ಲ. ಓಕೆ, ಸೊ ನಾನು ಮೆಡಿಟೇಟ್ ಮಾಡುವಾಗ ಬರುವಂಥ ಒಂದು ನಂಬರ್ ಆಗಿರುತ್ತೆ ಅದು. ಓಕೆನಾ? ಸೊ ಆ ಒಂದು ನಂಬರ್ನ ನಾನು ನಿಮಗೆ ಪರ್ಸ್ನಲ್ ರೀಡಿಂಗಲ್ಲಿ ಇರ್ಬೋದು ಅಥವಾ
ಕೋರ್ಸಸ್ ಎನಿ ಕೋರ್ಸಸ್ಸಿಗಾಗಿರ್ಬೋದು ಅಥವಾ ವೆಬಿನಾರ್ಸ್ಗಳಿಗೆ ನಾನು ಇಟ್ಟಿರ್ತೀನಿ. ಓಕೆನಾ? ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಇರ್ಬೋದು ಏನೇ ಒಂದು ನಡೀತಾ ಇದ್ರೂ ಅದೊಂದು ಜಗನ್ಮಾತೆಯ ಒಂದು ಇಚ್ಛೆ ಅಂತೆ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ನಾವು ಯಾರು ಏನನ್ನೂ ನಾವಿಲ್ಲಿ ಮಾಡುವಂಥದ್ದಿರಲ್ಲ. ಓಕೆನಾ? ಯಾವ ಟೈಮಲ್ಲಿ ಯಾವ ಕಾಲಕ್ಕೆ ಏನೇನು ಆಗಬೇಕು ಅನ್ನೋದು ಆ ಜಗನ್ಮಾತೆಯ ನಿರ್ಧಾರ ಆಗಿರುತ್ತೆ. ಓಕೆನಾ? ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಅಂದ ಕೂಡಲೇ ನಾವು ಮನಿ ಪೇ ಮಾಡಬೇಕು, ಮನಿ ಕೊಡ್ತಾ ಇದ್ದೀವಿ ಅನ್ನೋದು ಮೈಂಡಲ್ಲೊಂದು ತೆಗೆದಾಕ್ಬಿಡಿ. ಓಕೆನಾ? ಸೊ ನಿಮ್ಮ ಲೈಫಲ್ಲಿ ಒಳ್ಳೇದಾಗಬೇಕು ಅನ್ನೋ ನನ್ನ ಉದ್ದೇಶದಿಂದ ಈ ಒಂದು ಪರ್ಸ್ನಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಓಕೆ, ಈಗ ನೆಕ್ಸ್ಟು ಟಾಪಿಕಿಗೆ ಬರೋಣ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಈ ಒಂದು ಸಂಡೇ ಹೇಳಿದೆ ಅಲ್ವಾ ರಿಲೇಶನ್ಶಿಪ್ ವೆಬಿನಾರ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಆಲ್ರೆಡಿ ಸೀಟ್ಸ್ ಎಲ್ಲ ಬುಕ್ ಆಗ್ತಾ ಇದೆ. ತುಂಬ ಜನ ನನ್ನ ಆಲ್ರೆಡಿ ಕ್ಲೈಂಟ್ಸ್ಗಳು ಮತ್ತು ಏನು ಹೇಳ್ಬೋದು ಸ್ಟೂಡೆಂಟ್ಸ್ ಆಲ್ರೆಡಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನಿಮ್ಮ ಒಂದು ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬರಿಗೂ ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಲೈಫಲ್ಲಿ. ಒಂದು ಪ್ರೀತಿ ಅನ್ನೋದು ತುಂಬಾ ಮುಖ್ಯ. ಓಕೆನಾ? ಇಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಪ್ರೀತಿ ಅನ್ನೋದಕ್ಕಿಂತ ಒಂದು ನಿಜವಾದ ಪ್ರೀತಿ ಇರ್ಬೋದು, ನಿಜವಾದ ಒಂದು ಕೇರಿಂಗ್ ಪ್ರೀತಿ ಇರ್ಬೋದು, ತುಂಬ ಜನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೇ ತುಂಬ ಜನ ನೋವು ತಿಂತಾ ಇರ್ತೀರ ಆ ಪ್ರೀತಿಯಲ್ಲೇ ಅಲ್ವಾ. ಸೊ ಹಾಗಾಗಿ ಆ ಪ್ರೀತಿ ಬಗ್ಗೆನೇ ಇಲ್ಲಿ ತುಂಬ ಜನಕ್ಕೆ ನೋವು ಆಗ್ತಾ ಇದೆ, ಅವ್ರ ಮನಸ್ಸಲ್ಲಿ ತುಂಬಾ ನೋವಿದೆ ಅಂಥೇಳಿ ನನಗೊಂದು ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಸೊ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿ ಆ ಒಂದು ವೆಬಿನಾರ್ ಅಂತ ಹೇಳಿ ನಾನು ಸಂಡೇ ಇಟ್ಟಿದ್ದೀನಿ. ಓಕೆ, 5:30 PM ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ಪ್ರೀತಿನ ಹೇಳಿ ಮಾಡ್ಕೊಬೇಕು ಅಥವಾ ಒಂದು ಪ್ರೀತಿನ ನೀವು ಏನು ಹೇಳ್ಬೋದು ಸುಲಭವಾಗಿ ಸರಳವಾಗಿ ತೊಗೊಂಡು ಹೋಗ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಆ ಒಂದು ವೆಬಿನಾರ್ಗೆ ಜಾಯಿನ್ ಆಗಿ. ಓಕೆನಾ? ಸೊ ಫೀಸೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದನ್ನು ಚೆಕ್ ಮಾಡಿ ನನ್ನ ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೀನಿ. ಸೊ ಅದೆಲ್ಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ಕಾರ್ಡ್ಗಳನ್ನು ಫಸ್ಟ್ ಶಫಲ್ ಮಾಡೋಣ. ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಓಕೆ, ಈ ಒಂದು ರೀಡಿಂಗ್ ಯಾರ ಬಗ್ಗೆ ನೋಡ್ತಿದ್ದೀರಾ ಅಂತ ಹೇಳಿಬಿಟ್ಟು ನಿಮ್ಮ ಮೈಂಡಲ್ಲಿ ಅವರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಅವರ ಫೋಟೋಸ್ ಇದ್ದರೆ ನೋಡಿ ಅಥವಾ ಅವರ ಹೆಸರನ್ನು 3 ಬಾರಿ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಏನಾಗಲಿದೆ. ಓಕೆ, ಏಸ್ ಆಫ್ ವ್ಯಾಂಡ್ಸ್ ಬಂದಿದೆ, ಜಡ್ಜ್ಮೆಂಟ್, ಓಕೆ, ದ ಹರ್ಮಿಟ್. ಓಕೆ, ಇಲ್ಲಿ ತುಂಬ ಜನ ಏನು ಹೇಳ್ಬೋದು ಅಂತಿದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಥವಾ ಏನು ಹೇಳ್ಬೋದು ಒಂದು ವೀಕ್ ಆಗಿರ್ಬೋದು ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಬ್ರೇಕಪ್ ಆಗಿ ಅಥವಾ ನಿಮ್ಮ ಜೊತೆ ಅವ್ರ ಮಾತನ್ನು ಬಿಟ್ಟು ಅಥವಾ ನೀವಿಬ್ಬರು ಸಪ್ರೇಟಾಗಿ ಅಥವಾ ಇಲ್ಲಿ ತುಂಬ ಜನ ಮೂವ್ ಆನ್ ಆಗಿದ್ದೀರಾ ನಿಮ್ಮ ರಿಲೇಶನ್ಶಿಪ್ಪಿಂದ, ನೀವೇ ಮೂವ್ ಆನ್ ಆಗಿದ್ದೀರಾ. ಕೆಲವೊಬ್ಬರು ನಿಮ್ಮ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ, ಬೇಡ ಈ ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಫೈನಲಿ ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ಏಂಜಲ್ ಬ್ಲೆಸ್ಸಿಂಗ್ ಇದೆ ಅಂತಲೂ ಹೇಳ್ಬೋದು. ಓಕೆನಾ? ನೆಕ್ಸ್ಟು ನಿಮ್ಮ ಒಂದು ಲವ್ ಲೈಫಲ್ಲಿ ಏನಾಗ್ಬೋದು, ಒಂದು ಜಡ್ಜ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಒಂದು ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಓಕೆನಾ? ಇಲ್ಲಿ ಏನು ಹೇಳ್ಬೋದು, ನಿಮ್ಮ ಏಸ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಒಂದು ವೀಕಲ್ಲದು ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಹತ್ರ ಮಾತಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಯಾರೋ ಒಬ್ಬರು ಅವರನ್ನು ತಡೀತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಹಾಗೆ ಅವರ ಹೆಸರನ್ನು 3 ಬಾರಿ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ. ಓಕೆ, ಇಲ್ಲಿ ನಿಮ್ಮಿಬ್ಬರನ್ನ ಒಂದಾಗಲಿಕ್ಕೆ ಯಾರೊಬ್ಬರು ತುಂಬ ತಡೀತಾ ಇದ್ದಾರೆ, ಮಧ್ಯ ಬರ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಅಂತ ಹೇಳಿ ಒಂದು ಸಪೋರ್ಟ್
ಸಿಗುವಂಥ ಚಾನ್ಸಸ್ ಇದೆ. ಮುಂಬರುವಂಥ ಒಂದು ದಿನಗಳಲ್ಲಿ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪ್ರೀತಿಗೆ ಒಬ್ಬರು ಸಪೋರ್ಟ್ ಮಾಡಲಿಕ್ಕೆ ಸಪೋರ್ಟಿವ್ ಆಗಿ ಒಬ್ಬರು ಬರ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರೀತಿಗೆ ನಿಮ್ಮ ಇಷ್ಟ ದೇವರು ಏನಿದ್ದಾರೆ ಅವರ ಒಂದು ಆಶೀರ್ವಾದ ಇರ್ಬೋದು, ಬ್ಲೆಸ್ಸಿಂಗ್ಸ್ ಇರ್ಬೋದು, ಅಥವಾ ಒಂದು ರಕ್ಷಣೆ ಅಂಥೇಳಿ ನಿಮಗಿದೆ. ಇಲ್ಲಿ ಫೈನಲ್ ಒಂದು ನಿರ್ಧಾರವನ್ನು ಮಾಡ್ತೀರಾ. ಒಂದು ಸಡನ್ನಾಗಿ ಒಂದು ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ಸಡನ್ನಾಗಿ ಒಂದು ಚೇಂಜಸ್ ಆಗ್ತಾಯಿದೆ. ಒಂದು ಫೈನಲ್ ಡಿಸಿಷನ್ ಅಂಥೇಳಿ ತಗೊಳ್ತಾ ಇದ್ದೀರಾ. ಎದರ್ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಬೇಕು ಅಂತ ಅಥವಾ ಬೇಡ ಅಂಥೇಳಿ ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ತಾ ಇದ್ದೀರಾ. ನೀವು ಸ್ಟ್ರಾಂಗ್ ಆಗ್ತಿದ್ದೀರಾ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಒಂದು ನಿಮ್ಮ ಪ್ರೀತಿಯಲ್ಲಿ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಬರ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕು, ಒಂದು ಹೊಸ ಉರುಪು ಏನು ಹೇಳ್ಬೋದು. ಓಕೆ, ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಏನು ಹೇಳ್ಬೋದು, ಪ್ರೀತಿಯ ಒಂದು ಲೈಫಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ. ಕರೆಂಟ್ ಇಲ್ಲಿ ಅವರಿಗೂ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ. ಪ್ರೀತಿ ಬಗ್ಗೆ ಏನು ಮಾಡಬೇಕು, ಇದನ್ನು ಮುಂದುವರಿಸ್ಬೇಕಾ ಅಥವಾ ಬೇಡವಾ, ಅಥವಾ ನಿಲ್ಲಿಸ್ಬೇಕಾ, ಇಲ್ಲೇ ಸ್ಟಾಪ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ತುಂಬ ಕನ್ಫ್ಯೂಷನ್ಸ್, ತುಂಬ ಮೈಂಡಲ್ಲಿ ಅವರಿಗೆ ಎಲ್ಲ ವಿಷಯಗಳು ಓಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಅವರು ಇಲ್ಲಿ ಹೊಸ ದಾರಿಯನ್ನು ಹುಡುಕ್ತಾ ಇದ್ದಾರೆ. ನಾವಿಬ್ಬರು ಒಂದಾಗಲಿಕ್ಕೆ ಏನಾದರೂ ದಾರಿ ಸಿಗತ್ತಾ, ಯಾರಾದರೂ ನನಗೆ ಸಪೋರ್ಟಿವ್ ಆಗಿ ಸಿಗ್ತಾರಾ ಅಂಥೇಳಿ ಸರ್ಚಿಂಗಲ್ಲಿದ್ದಾರೆ. ಏನೋ ಇಲ್ಲಿ ಸಮಥಿಂಗ್ ಸರ್ಚಿಂಗ್ ಅನ್ನೋವಂಥ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ನಿಮಗೆ ಅಥವಾ ನಿಮ್ಮ ಪರ್ಸನ್ಗೆ ಒಂದು ಹೊಸ ದಾರಿ ಅನ್ನೋದು ಸಿಗ್ಬೋದು, ಕಾಣಿಸ್ಬೋದು. ನಿಮ್ಮ ಪ್ರೀತಿ ಬಗ್ಗೆ ಮುಂದೆ ಏನು ಮಾಡಬೇಕು ಅನ್ನೋದು. ಓಕೆ, ಇಲ್ಲಿ ಕೆಲವೊಬ್ಬರಿಗೆ 1 ವೀಕಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಮಾತಾಡಿಸುವಂಥದ್ದು ಅಥವಾ ನಿಮ್ಮ ಜೊತೆ ಮಾತಾಡುವಂಥದ್ದು, ಅಂದರೆ ಡೈರೆಕ್ಟಾಗಿ ಸಿಕ್ಕಿ ನಿಮ್ಮ ಜೊತೆ ಮಾತಾಡುವಂಥದ್ದು, ಅಥವಾ ಬೇರೆಯವ್ರ ಮುಖಾಂತರವಾದರೂ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡುವಂಥದ್ದು ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ಓಕೆ, ತುಂಬಾ ನಂಬಿಕೆ ಇದೆ ನಿಮ್ಮ ಪರ್ಸನ್ ಮೇಲೆ. ಯಾವುದೇ ಕಾರಣಕ್ಕೂ ಅವ್ರು ನನ್ನ ಕೈ ಬಿಡಲ್ಲ ಅಂಥೇಳಿ ತುಂಬ ಒಂದು ಹೋಪ್ ಇಟ್ಕೊಂಡಿದ್ದೀರ. ಡೆಫಿನೆಟ್ಲಿ ಬರ್ತಾರೆ. ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಒಂದು ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಇಲ್ಲಿ ಜಡ್ಜ್ಮೆಂಟ್ ಅಂತ ಒಂದು ಕಾರ್ಡಲ್ಲೂ ಬಂದಿದೆ. ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲೂ ಒಂದು ಜಡ್ಜ್ಮೆಂಟ್ ಅಂಥೇಳಿ ಒಂದು ಫೈನಲ್ ಡಿಸಿಷನ್, ತೀರ್ಮಾನನ ತಗೊಳ್ಳುವಂಥ 1 ವೀಕಲ್ಲಿ. ಓಕೆ, 1 ವೀಕಲ್ಲಿ ನೀವೊಂದು ನಿರ್ಧಾರವನ್ನು ತಗೊಳ್ತೀರಾ ನಿಮ್ಮ ಪ್ರೀತಿ ಬಗ್ಗೆ. ಓಕೆ, ನಿಮ್ಮ ಪರ್ಸನ್ ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಪ್ರೀತಿ ಬಗ್ಗೆ ಎಲ್ಲ ವಿಷಯಗಳು ನಿಮಗೆ 1 ವೀಕಲ್ಲಿ ಅಥವಾ 1 ಮಂತಲ್ಲಿ ಗೊತ್ತಾಗುವಂಥದ್ದು ಕಾಣಿಸ್ತಾ ಇದೆ. ನಿಮಗೆ ಆವಾಗವಾಗ ಒಂದು ಏಂಜಲ್ಸ್ ನಂಬರ್ಸ್ ಕಾಣುವಂಥದ್ದು ಅಥವಾ ಒಂದು ಡಿವೈನ್ ಮೆಸೇಜಸ್ ನಿಮಗೆ ಸಿಗ್ತಾ ಇದೆ. ಇಲ್ಲಿ ಯಾರಾದರೂ ಹರಕೆ ಮಾಡ್ಕೊಂಡಿರುವಂಥದ್ದು ಅಥವಾ ಸಮಥಿಂಗ್ ನೀವೆಲ್ಲಾದರೂ ಹೊರಗಡೆ ಹೋದಾಗ ನಿಮಗಿಲ್ಲಿ ಆ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತ, ಡಿವೈನ್ ಮೆಸೇಜಸ್ ಅಂತ ನಿಮಗೆ ಸಿಗ್ತಾ ಇದೆ. ಬಟ್ ಅದ್ರ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ. ಸರ್ಚ್ ಮಾಡಿ ಏನು ಹೇಳ್ಬೋದು, ಅದ್ರ ಬಗ್ಗೆ ಗಮನ ಕೊಡಿ. ಓಕೆ, ನಿಮಗೆ ಸಿಗ್ತಿರೋಂಥ ಡಿವೈನ್ ಮೆಸೇಜ್ ಮೇಲೆ ಸ್ವಲ್ಪ ಗಮನನ ಕೊಡಿ ಅಂತ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಇಲ್ಲಿ ನಿಮ್ಮಿಬ್ಬರದೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು ಅಂತಲೂ ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ನೀವು ಮತ್ತು ನಿಮ್ಮ ಪಾರ್ಟ್ನರಲ್ಲಿ, ನಿಮ್ಮ ಒಂದು ಲೈಫಲ್ಲಿ ನಿಮ್ಮಿಬ್ಬರದ್ದು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಓಕೆ, ಇಲ್ಲಿ ತುಂಬ ಏನು ಹೇಳ್ಬೋದು, ನಿಮ್ಮಿಬ್ಬರು ಮಧ್ಯ ಒಂದು ರಿಲಿಜಿಯನ್ಸ್ ಅಂದರೆ
ಜಾತಿ ಬೇರೆ ಇರುವಂಥದ್ದು. ಓಕೆ, ಕ್ಯಾಸ್ಟ್ ಇಶ್ಯೂಸ್ ಕಾಣ್ತಾ ಇದೆ. ನಿಮ್ಮ ಕ್ಯಾಸ್ಟ್ ಬೇರೆ, ಅವರ ಕ್ಯಾಸ್ಟ್ ಬೇರೆ. ಸೊ ಅದರಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರೋವಂಥದ್ದು ಕ್ಯಾಸ್ಟ್ ವಿಷಯವಾಗಿ. ಓಕೆ, ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡ್ತಿದ್ರೆ ನಿಮ್ಮ ಪರ್ಸನ್ ಬಗ್ಗೆ ಅಂತ ಕಾಣಿಸ್ತಿದೆ ನನಗಿಲ್ಲಿ. ಸೊ ಇಲ್ಲಿ ಮೇಷರಾಶಿಯವರಿದ್ದೀರಾ, ವೃಶ್ಚಿಕ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಕರ್ಕ ರಾಶಿ, ಮೀನರಾಶಿ, ಮಕರ ರಾಶಿ. ಓಕೆ, ಇಲ್ಲಿ ಹೆಚ್ ಲೆಟರ್, ಕೆ ಲೆಟರ್, ಡಿ ಲೆಟರ್, ಪಿ ಲೆಟರ್, ವೈ ಲೆಟರ್, ಡಿ ಲೆಟರ್, ಎಮ್ ಲೆಟರ್, ಟಿ ಲೆಟರ್, ಜಿ ಲೆಟರ್. ಓಕೆ, ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ನಿಮ್ಮ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 5/11/10/28. ಓಕೆ, 15th 19th. ಓಕೆ, ನೆಕ್ಸ್ಟ್ ಮಂತ್ ಡೆಫಿನೆಟ್ಲಿ ಈ ಒಂದು ವೀಕ್ ಅಥವಾ ನೆಕ್ಸ್ಟ್ ಮಂತ್ ನಿಮ್ಮ ಒಂದು ಬರ್ತ್ಡೇ ಇದೆ. ವಿಶ್ ಮಾಡ್ತಾರಾ, ವೆಯ್ಟ್ ಮಾಡ್ತಾ ಇದ್ದೀರಾ? ಓಕೆ, ಸಾರಿ. ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಏನು ಹೇಳ್ಬೋದು, ಒಂದು ಒಳ್ಳೆ ಗ್ರೋತ್ ಬರ್ತಿದೆ ಅಂತಲೇ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಒಂದು ಸಕ್ಸಸ್ ಬರುವಂಥದ್ದು, ಒಂದು ನಿಮ್ಮ ಲವ್ ಲೈಫ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಡೆಫಿನೆಟ್ಲಿ ಇಲ್ಲಿ ಸಪೋರ್ಟ್ ತುಂಬಾ ಅವಾಗಿಂದ ಚಾನೆಲ್ ಆಗ್ತಾ ಇದೆ. ಸಪೋರ್ಟ್ ಸಿಗತ್ತೆ, ಸಪೋರ್ಟ್ ನಿಮ್ಮ ಒಂದು ಲವ್ ಲೈಫಿಗೆ ಸಪೋರ್ಟ್ ಸಿಗತ್ತೆ ಅಂತ ಹೇಳಿ. ಇಲ್ಲಿ ನಿಮ್ಮ ಫ್ರೆಂಡ್ಸಿಂದನೂ ನಿಮಗೆ ಸಪೋರ್ಟ್ ಸಿಗ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಲವ್ ಲೈಫಿಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು ತುಂಬ ವೆಯ್ಟ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ. ಸಪ್ರೇಟ್ ಆಗಿದ್ದೀರಾ ತುಂಬ ದಿನದಿಂದ. ಸೊ ಫೈನಲಿ ನಿಮ್ಮ ಒಂದು ರಿಲೇಶಿಪ್ಪಲ್ಲಿ ಏನು ಮಾಡಬೇಕು ಅನ್ನೋ ಗೊಂದಲ ಕಾಡ್ತಾ ಇದೆ. ಆ ಗೊಂದಲಕ್ಕೆ ಇಲ್ಲಿ ಫೈನಲ್ ಆಗಿ ಒಂದು ಜಡ್ಜ್ಮೆಂಟ್, ಒಂದು ತೀರ್ಮಾನ ತಗೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಡಿವೈನ್ ಮೆಸೇಜ್ ಬಗ್ಗೆ ಗಮನ ಕೊಡಿ ಅಂತ ಇಲ್ಲಿ ಬರ್ತಾ ಇದೆ. ಮೂವ್ ಆನ್ ಆಗಬೇಕು, ಇನ್ನು ಆಗಲ್ಲ ಈ ಒಂದು ರಿಲೇಶಿಪ್ಪನ್ನ ನನಗೆ ಲೀಡ್ ಮಾಡಲಿಕ್ಕೆ ಅಂಥೇಳಿ ನೀವು ಹೇಳಿರುವಂಥದ್ದು ಅಥವಾ ನಿಮ್ಮ ಪರ್ಸನ್ ಹೇಳಿರುವಂಥದ್ದು ಸಮಥಿಂಗ್ ಇಲ್ಲಿ ಮೂವ್ ಆನ್ ಅಂಥೇಳಿ ಚಾನಲ್ ಆಗ್ತಿದೆ, ಮೆಸೇಜ್ ಸಿಗ್ತಾ ಇದೆ. ಸೊ ಸಮಥಿಂಗ್ ನೀವಿಬ್ಬರು ಇಲ್ಲಿ ಆ ಒಂದು ರಿಲೇಟೆಡ್ ಆಗಿ ಮಾತಾಡಿರ್ಬೋದು. ಮೂವ್ ಆನ್ ಆಗ್ತೀನಿ, ನನಗೆ ಈ ರಿಲೇಶಿಪ್ ಆಗ್ತಾ ಇಲ್ಲ ಅಂಥೇಳಿ, ಅಥವಾ ಸಮಥಿಂಗ್. ಓಕೆ, ಸಮಥಿಂಗ್ ರಿಲೇಟೆಡ್ ಆ ಮೂವ್ ಆನ್ ಬಗ್ಗೆ ಏನೋ ಮಾತಾಡಿದ್ದೀರ. ಕರೆಂಟ್ ಅಂದರೆ ಏನು ಅಂದರೆ ಸದ್ಯ ಆ ಒಂದು ಮಾತುಗಳನ್ನು ಒಂದು 1 ಮಂತ್ ಅಥವಾ 1 ವೀಕ್ ಈ ಒಂದು ಟೈಮಲ್ಲಿ ನೀವು ಮಾತಾಡಿದ್ದೀರ ಅಂತ ಕಾಣಿಸ್ತಿದೆ. ಓಕೆ, ನಿಮ್ಮ ರಿಲೇಶಿಪ್ಪಿಗೆ ಏಂಜಲ್ಸಿಂದ ಏನು ಮೆಸೇಜ್, ಏನು ಗೈಡೆನ್ಸ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಅಪಾರ್ಚುನಿಟಿ ನೋಡಿ, ಇಲ್ಲೊಂದು ಒಳ್ಳೆ ಅಪಾರ್ಚುನಿಟಿ ನಿಮಗೆ ಸಿಗ್ತಾ ಇದೆ ನೆಕ್ಸ್ಟ್ ಮುಂಬರುವಂಥ ದಿನಗಳಲ್ಲಿ ನಿಮ್ಮ ಲವ್ ಲೈಫಲ್ಲಿ. ಓಕೆನಾ, ಇಲ್ಲಿ ಏನು ಅಪಾರ್ಚುನಿಟಿ ಸಿಗ್ಬೋದು. ಓಕೆನಾ, ಇಲ್ಲಿ ಸಪೋರ್ಟ್ ಅಂತ ಹೇಳಿ ನಿಮಗೊಂದು ಅಪಾರ್ಚುನಿಟಿ ಸಿಗ್ಬೋದು. ನಿಮ್ಮ ಲವ್ ಲೈಫಿಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಜನ ಅಂತೇಳಿ ಬರ್ಬೋದು, ಅಥವಾ ಒಂದು ಸಪೋರ್ಟಿವ್ ಅಂತ ಹೇಳಿ ನಿಮಗೊಂದು ಸಮಥಿಂಗ್ ಏನೋ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆನಾ, ಡೋಂಟ್ ಸ್ಟಾಪ್, ಅದನ್ನು ಸ್ಟಾಪ್ ಮಾಡಿಬಿಡಿ. ಬೇಡ, ನನಗೆ ಯಾರ ಸಪೋರ್ಟು ಬೇಡ, ನನ್ನದೇ ನನ್ನ ಲೈಫ್ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಸ್ಟಾಪ್ ಮಾಡಬೇಡಿ. ಓಕೆನಾ, ಸೊ ಇಷ್ಟು ದಿನದವರೆಗೂ ನೀವು ಅದೇ ಥರನೇ ಮಾಡ್ತಾ ಇದ್ರಿ ಅಂತ ಕಾಣಿಸ್ತೀನಿ. ನಿಮ್ಮ ಲೈಫಿಗೆ ಯಾರಾದರೂ ಒಬ್ಬರು ನಾನು ಹೆಲ್ಪ್ ಮಾಡ್ತೀನಿ, ನನ್ನ ರಿಲೇಶಿಪ್ಪಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಸ್ಟಾಪ್ ಮಾಡೋವಂಥದ್ದು ಯಾರೂ ಬೇಡ, ನನ್ನ ಲವ್ ಲೈಫನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ಸ್ಟಾಪ್ ಮಾಡೋವಂಥದ್ದು ಕಾಣಿಸ್ತಾ ಇತ್ತು. ಸೊ ಅಪಾರ್ಚುನಿಟಿ ಸಿಗೋದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.